ಭೂಮಿಗೆ ಬಿದ್ದ ಬೀಜ ಮತ್ತೆ ಎದೆಗೆ ಬಿದ್ದ ಅಕ್ಷರ ಯಾವತ್ತು ನಿಷ್ಫಲ ಆಗಲ್ಲ, ಅದು ಫಲ ಕೊಡ್ಲಾರ್ದ ಇರಲ್ಲ ಅನ್ನೋದೊಂದ್ ಮಾತೈತ್ರಿ. ಹಂಗ ನಾವು ಯಾವಾಗ ನಮಗ್ ತಿಳುವಳಿಕೆ ಬಂದೈತಲ್ರಿ, 1ನೇ ಕ್ಲಾಸ್ ಇಂದ ಹಿಡಿದು 7ನೇ ಕ್ಲಾಸ್ ವರ್ಗು ಮೊದಲಿನ ಶಕ್ತಿ ನಾನು ಉಳಿದಿಲ್ಲ. ಈ ಗಾಲಿ ಮೇಲೆ ಕೊಡಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸಾರಿ. ಸ್ನೇಹಿತರೆ, ಕೊಪ್ಪಳ ಜಿಲ್ಲೆ ಲಕಮಾಪುರ ಎಂಬ ಗ್ರಾಮಕ್ಕೆ ನಾವು ಅತ್ಯುನ್ನತ ಮತ್ತೆ ಜೀವನ ಯಶೋಗಾಥೆಯನ್ನ ಸಾಧಿಸಿದಂತ ಒಬ್ಬ ವ್ಯಕ್ತಿಯನ್ನ ನಾವು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ನಾವು ಲಕಮಾಪುರ ಎಂಬ ಗ್ರಾಮಕ್ಕೆ ಹೋಗ್ತಾ ಇದೀವಿ. ಸ್ನೇಹಿತರೆ, ಇಲ್ಲಿ ಇರ್ತಕ್ಕಂತ ಅತ್ಯುತ್ತಮವಾದಂತ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸುವುದೇ ಈ ಚಾನೆಲ್ನ ಬಹು ಮುಖ್ಯ ಉದ್ದೇಶವಾಗಿದೆ. ಸ್ನೇಹಿತರೆ, ಕೆಲವು ಅತ್ಯುನ್ನತ ಗಣ್ಯ ವ್ಯಕ್ತಿಗಳನ್ನ ಜೀವನದಲ್ಲಿ ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸಿಕೊಂಡು ಜೀವನ ಸಾಗಿಸತಕ್ಕಂತ ಕೆಲವು ಗಣ್ಯ ವ್ಯಕ್ತಿಗಳನ್ನ ನಿಮ್ ಮುಂದೆ ಅವರ ಜೀವನ ಚರಿತ್ರೆಯನ್ನ ಪ್ರಸ್ತುತಪಡಿಸುವ ಉದ್ದೇಶವೇ ಬದುಕು ಇನ್ನೂ ಇದೆ ಎಂಬ ಕಾನ್ಸೆಪ್ಟ್. ಸ್ನೇಹಿತರೆ, ವೀಕ್ಷಕರೇ, ಚೌಡಯ್ಯ ಜಡಿಮಠ್ ಸರ್ ಹುಟ್ಟಿ ಬೆಳೆದಂತ ಲಕಮಾಪುರ ಗ್ರಾಮಕ್ಕೆ ನಾವು ಇವಾಗ ಭೇಟಿ ನೀಡಿದ್ವಿ. ಸ್ನೇಹಿತರೆ, ನೋಡ್ತಾ ಇರಬಹುದು ಇಲ್ಲಿ ಬರ್ತಕ್ಕಂತ ಚೌಡಯ್ಯ ಜಡಿಮಠ್ ಸರ್ ಅವರನ್ನ ಕೂಡ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು. ಸ್ನೇಹಿತರೆ, ಇವರ ಜೀವನ ಚರಿತ್ರೆಯನ್ನ ಬದುಕು ಇನ್ನೂ ಇದೆ ಎಂಬ ಚಾನಲ್ ಮುಖಾಂತರ ಅವರ ಹುಟ್ಟಿ ಬೆಳೆದ ಬಂದ ಹಾದಿಯನ್ನ ನಾವು ನಿಮ್ಗೆ ಪರಿಚಯ ಮಾಡಿಸುವ ಉದ್ದೇಶದಿಂದ ಅವರ ಹುಟ್ಟೂರಿಗೆ ನಾವು ಇವಾಗ ಪ್ರಯಾಣ ಬೆಳೆಸಿ ಇವರ ಹುಟ್ಟೂರಿಗೆ ನಾವು ಇವಾಗ ಆಗಮಿಸಿದೆ. ಸ್ನೇಹಿತರೆ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಮತ್ತೆ ಲಕಮಾಪುರ ಎಂಬ ಗ್ರಾಮಕ್ಕೆ ಚೌಡಯ್ಯ ಜಡಿಮಠ್ ಇವರನ್ನ, ಈ ಗುರುಗಳನ್ನ ಮತ್ತೆ ಇವರು ಗುರುಗಳ ಜೀವನ ಚರಿತ್ರೆಯನ್ನ ನಿಮ್ ಮುಂದೆ ವ್ಯಕ್ತಪಡಿಸೋಕೆ ನಿಮ್ ಮುಂದೆ ಅವರ ಯಶೋಗಾಥೆಯನ್ನ ತೋರ್ಸೋಕೋಸ್ಕರ ನಾವು ಇವಾಗ ಲಕಮಾಪುರ ಎಂಬ ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ. ಮತ್ತೆ ಅವರ ಜೀವನ ಚರಿತ್ರೆಯನ್ನ ನಿಮ್ ಮುಂದೆ ಇವಾಗ ನಾವು ಪ್ರಸ್ತುತ ಪಡಿಸ್ತಿದ್ವಿ. ಸ್ನೇಹಿತರೆ, ಬನ್ನಿ ಅವರ ಯಶೋಗಾಥೆಯನ್ನ, ಅವರು ಮಾಡಿದಂತ ಸಾಧನೆಯನ್ನ ನಿಮ್ ಮುಂದೆ ನಾವು ಇವಾಗ ಪ್ರಸ್ತುತ ಪಡಿಸ್ತೀವಿ ಅವರನ್ನ ಭೇಟಿ ಮಾಡುವ ಮೂಲಕ. ಚೌಡಯ್ಯ ಜಡಿಮಠ್ ಇವರನ್ನ ನಾವು ಇವರ ಸಂಪರ್ಕಕ್ಕೆ ಬರೋ ಉದ್ದೇಶ ಏನಪ್ಪಾ ಅಂದ್ರೆ, ಇವರ ಕಲ್ತಂತ ಒಂದು ವಿದ್ಯಾರ್ಥಿ, ಓಕೆ, ಇವರು ಕಲಿಸಿದಂತ ಒಬ್ಬ ವಿದ್ಯಾರ್ಥಿ, ಇವರ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುವಂತ ಸಂದರ್ಭದಲ್ಲಿ ಇವರ ಒಂದು ಜೀವನ ಚರಿತ್ರೆಯನ್ನ ನಾವು ನಿಮ್ ಮುಂದೆ ತಿಳಿಸ್ಲೇಬೇಕೆಂಬ ಉದ್ದೇಶದಿಂದ ನಾವು ಅವರನ್ನ ಇವತ್ತು ಭೇಟಿ ಹಾಕ ಬಂದಿದ್ದೀವಿ. ಸ್ನೇಹಿತರೆ, ಅವರ ಯಶೋಗಾಥೆಯನ್ನ, ಅವರ ಮಾಡಿದಂತ ಸಾಧನೆಯನ್ನ ಇವಾಗ ಅವ್ರ ಮುಖಾಂತರ ಮತ್ತೆ ಈ ಊರಿನ ಮುಖಂಡರ ಮುಖಾಂತರ ನಾವು ನಿಮ್ಮ ಮುಂದೆ ಸಲ್ಲಿಸ್ತಿದೀವಿ. ಬನ್ನಿ ಅವರನ್ನ ನಾವು ಇವಾಗ ಪ್ರತ್ಯಕ್ಷವಾಗಿ ಭೇಟಿಯಾಗುವ ಮೂಲಕ ಅವರ ಜೀವನ ಚರಿತ್ರೆ ಮತ್ತು ಅವರು ಹುಟ್ಟಿ ಬೆಳೆದ ಬಂದ ಹಾದಿಯನ್ನ ನಾವು ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಿದ್ವಿ. ಇಲ್ಲಿದ್ದಾರ ಸರ್? ನಮಸ್ತೆ. ನಮಸ್ತೆ, ಆರಾಮಿದ್ರಾ? ಸರ್, ನಾವು ಈಗ ನಿಮ್ ಬಗ್ಗೆ ಅಂದ್ರೆ ನೀವು ಮಾಡತಕ್ಕಂತ ಒಂದು ಜೀವನ ನಡೆಸಿದಂತ ಯಶೋಗಾಥೆಯನ್ನ ನಿಮ್ಮ ವಿದ್ಯಾರ್ಥಿ ಮೂಲಕ, ಮಾಂತೇಶ್ ಜಡಿಮಠ್ ಎಂಬ ವಿದ್ಯಾರ್ಥಿ ಮೂಲಕ ನಮಗೆ ನಿಮ್ಮ ಮಾಹಿತಿಯನ್ನ ತಿಳ್ಕೊಂಡ್ವಿ. ಅದಾದ ನಂತರ ನೀವು ಮಾಡತಕ್ಕಂತ ಸಾಧನೆ, ನೀವು ಬೆಳೆದು ಬಂದಂತ ಹಾದಿಯನ್ನ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಅಂದ್ರೆ ಕನ್ನಡ ಜನತೆಗೆ ನಿಮ್ಮ ಜೀವನ ಚರಿತ್ರೆಯನ್ನ ಅವ್ರ ಮುಂದೆ ತಿಳಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನಿಮ್ ಮುಂದೆ ಹಾಜರಾಗಿದ್ದೀವಿ ಗುರುಗಳೇ. ಓಕೆ, ನಿಮ್ಮ ಜೀವನ ಚರಿತ್ರೆಯನ್ನ ನಮ್ಮೊಂದಿಗೆ ಹಂಚ್ಕೊಳಕ್ ರೆಡಿ ಇದ್ದೀರಾ? ನಮಸ್ಕಾರ ಅಜ್ಜರ. ನಮಸ್ಕಾರ. ತಮ್ಮ ಹೆಸರು? ಚೌಡಯ್ಯ ಜಡಿಮಠ್. ಚೌಡಯ್ಯ ಜಡಿಮಠ್. ಇದು ನಿಮ್ಗೆ ಈ ಎಷ್ಟು ವರ್ಷ ಇವಾಗ? 71 ವರ್ಷ. 71 ವರ್ಷ. 71 ವರ್ಷದಿಂದ ನೀವು ಇದೇ ತರ ಇದ್ರ? ನಿಮ್ಗೆ ಅಂಗವಿಕಲತೆ ಇದೇ ತರ ಇದೆ? 3 ವರ್ಷದಾಗ ಹುಟ್ಟಿದ 3 ವರ್ಷಕ್ಕೆ ಅಂಗವಿಕಲ ಐತ್ರಿ. ಹುಟ್ಟಿದ 3 ವರ್ಷದಿಂದ ಆದ್ಮೇಲೆ ಈ ತರ ಅಂಗವಿಕಲ ಅಂದ್ರೆ 3 ವರ್ಷ ಚೆನ್ನಾಗಿದ್ರಿ, 3 ವರ್ಷ ಆದ್ಮೇಲೆ ಅಂಗವಿಕಲಿಂದ ನೀವು ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರಿ. ಎಷ್ಟು ಎಜುಕೇಶನ್ ಏನಾಗಿದೆ? 6ನೇ ಕ್ಲಾಸ್. ಕೇವಲ 6th ಕ್ಲಾಸ್ ಮಾಡಿದ್ರಿ? 6ನೇ ಕ್ಲಾಸ್ ಅಂತ ಅಷ್ಟೇ ಓದಿದಾರ ಅಜ್ಜರ? ಇವರ 6ನೇ ಕ್ಲಾಸ್ ಅಷ್ಟೇ ಓದಿಲ್ಲ. 6ನೇ ಕ್ಲಾಸ್ ಮತ್ತೆ ಎಲ್ಲಿ ಓದಿಲ್ಲ? ಎಷ್ಟು ಜನ ನಿಮ್ಗೆ ಅಣ್ಣಂದಿರು? ಏನು ಎಷ್ಟು ನಿಮ್ ಫ್ಯಾಮಿಲಿ? 6 ಜನ. ಇವಾಗ ನೀವು ಅಂಗವಿಕಲತೆ ನಿಮ್ಗೆ ಏನ್ ಕಾಡ್ತಿದಲ್ಲ, ನೀವು ಜೀವನ ಸಾಗಿಸಕ್ ಏನಾದ್ರು ತೊಂದ್ರೆ ಆಗೈತೆ ನಿಮ್ಗೆ? ಅಡ್ಡಾಡಕ್ ಬರೋದಿಲ್ಲ. ಅಡ್ಡಾಡಕ್ ಬರಲ್ಲ? ತೊಂದ್ರೆ ಜೀವನ ನಡೆಸ್ಬೇಕಾದ್ರೆ ಹೆಂಗಪ್ಪ ನನಗೆ ಈ ತರ ಆಗ್ಬಿಟ್ಟಿದೆ ಅಂತ ಏನೋ ಕೊರಗಿದ್ರ? ಅದೇ ಒಟ್ಟ ಇಲ್ಲ, ಅದೇನ್ ಆಗೇ ಇಲ್ಲ, ಅದ್ರ ಬಗ್ಗೆ ಚಿಂತೆನೇ ಇಲ್ಲ ನಿಮ್ಗೆ? ಸ್ನೇಹಿತರೆ, ನಾವು ಕೈ ಕಾಲಿದ್ದು ಎಲ್ಲ ನಡೆದಾಡಕ್ಕೆ ಶಕ್ತಿ ಇದ್ರು ಕೂಡ ನಾವು ಕೆಲವೊಂದು ಟೈಮ್ ಒಳಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಜೀವನ ನಡ್ಸಕ್ಕೆ ಬಹಳ ಪಶ್ಚಾತ್ತಾಪಗಳನ್ನು ಪಡ್ತೀವಿ. ಓಕೆ, ನಮ್ಮಲ್ಲಿ ಇರ್ತಕ್ಕಂತ ಕಷ್ಟಗಳನ್ನ ಮನೆಯವ್ರ ಮೇಲೆ ಹಾಕೋದು, ಇಲ್ಲ ಜಿಗುಪ್ಸೆ ಪಟ್ಕೊಂಡು ನಾವು ಮಾಡ್ತಕ್ಕಂತ ಕೆಲಸದ ಮೇಲೆ ರೇಗಾಡೋದು, ಈ ತರ ನಾವು ಎಲ್ಲಾ ಕರೆಕ್ಟ್ ಇದ್ರು ಕೂಡ ಕೆಲವೊಂದು ಸಂದರ್ಭದಾಗ ಏನಾಗುತ್ತೆ, ನಮಗೆ ಜೀವನ ನಡ್ಸಕ್ಕೆ ಕಷ್ಟ ಆಗುತ್ತೆ. ಓಕೆ, ಕೆಲವೊಂದು ಯಾವುದೋ ಒಂದು ಸಮಸ್ಯೆಗಳು ಬಂದ್ಬಿಟ್ರೆ ಏನ್ ಮಾಡ್ತೀವಿ ನಾವು, ಅಯ್ಯೋ ನನಗೊಂದು ಸಮಸ್ಯೆ ಆಯ್ತು ಏನು ಅಂತ ಹೇಳಿ ಕೊರಗೋದುಂಟು. ಚೌಡಯ್ಯ ಜಡಿಮಠ್ ಸರ್ ಏನಿದ್ರಲ್ಲ, ಅಂಗವಿಕಲತೆಯಿಂದ 71 ವರ್ಷಗಳ ಕಾಲ ಬಳತಿದ್ರು. ಆದ್ರೂ ಕೂಡ ಅವರು ಜೀವನ ಅಂತ ಏನೈತಲ್ಲ ಅದನ್ನ ಜಿಗುಪ್ಸೆ ಪಡದೆ ಈ ಊರಲ್ಲಿ, ಓಕೆ,
ಲಕುಮಾಪುರ ಗ್ರಾಮದಲ್ಲಿ ಏನ್ ಮಾಡಿದಾರೆ, ಸಾಧನೆ ಮಾಡಿದ್ದಾರೆ. ಇವ್ರ ಕೈಯಲ್ಲಿ ಕಲ್ತಂತ ಎಷ್ಟೋ ವಿದ್ಯಾರ್ಥಿಗಳು ಗೌರ್ಮೆಂಟ್ ನೌಕರಿ ತಗೊಂಡಿದ್ದಾರೆ. ಇನ್ನೂ ಕೂಡ ಅಜರಾಮರವಾಗಿದೆ ಇವ್ರ ಹೆಸರು. ಓಕೆ, ಈ ಮಾಹಿತಿಯನ್ನ ನಾವು ನೆಕ್ಸ್ಟ್ ವಿಡಿಯೋದ ಮುಖಾಂತರ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ಲೇ ಮಾಡ್ತೀವಿ. ಮೊದ್ಲು ಇವಾಗ ಇವರ ಯಶೋಗಾಥೆಯನ್ನ ಕೇಳಕ್ಕೆ ಮುಂಚೆ ಇವರ ಹುಟ್ಟಿ ಬಂದ ಮತ್ತು ಬೆಳೆದ ಬಂದ ಹಾದಿಯನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ವಿ. ಅಜ್ಜರ, ನೀವು ಬೆಳೆದ ಬಂದ ಹಾದಿ ಹೆಂಗಿತ್ತು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ, ಅಲ್ಲಿ ನೋಡಿ ಮಾತಾಡಿ. ಚಲೋ ಐತ್ರಿ, ಬೆಳೆದ್ ಬಂದ ಹಾದಿ, ಏನ್ ತೊಂದ್ರೆ ಏನಿಲ್ಲ ತೊಂದ್ರೆ ಅಂದ್ರೆ ನಮ್ಮ ಯುವಕರಿಗೆ ಏನ್ ಹೇಳ್ತೀರಿ, ಕಾಲಿದ್ದು ಕೈ ಇದ್ದು ಅವ್ರ ಓದಿ ಡಿಗ್ರಿ ಓದಿದ್ದಾರ, ಇಂಜಿನಿಯರಿಂಗ್ ಮಾಡೋ ಕೆಲಸ ಇಲ್ಲ, ಎಷ್ಟೋ ಪಶ್ಚಾತ್ತಾಪ ಪಡೋಂತ ವ್ಯಕ್ತಿಗಳಿಗೆ ಏನ್ ಹೇಳ್ತೀರಿ ನೀವು? ಓದ್ಬೇಕು, ಕಲಿಬೇಕು, ಮಾಡ್ಬೇಕು, ಒಂದ್ ಜೀವನಕ್ಕೆ ದಾರಿ ಹುಡ್ಕೋಬೇಕು, ದಾರಿ ಹುಡ್ಕ್ಯಾಬೇಕು, ಕೊರಿಕಂತ ಕುಂದ್ರಬಾರ್ದು, ಯೋಚನೆ ಮಾಡಬಾರ್ದು, ದುಡಿಯಕ್ ನೂರಾರು ದಾರಿಗಳು. ಅದ್ರ ಬಗ್ಗೆ ಹೇಳ್ರಿ, ಯಾವ ತರ ನಿಮ್ ಅನುಭವ ಹೇಳ್ರಿ, ನಿಮ್ಗೆ ಏನ್ ಅನಿಸ್ತಾ ಇದೆ ಹೇಳ್ರಿ. ನಾನು ಇಂತ ಒಮ್ಮೆ ಮಾಡಿಲ್ಲ, ಮಂದಿ ಸಂಪರ್ಕನೇ ಇಲ್ಲ, ಶಾಲೆನ ಮನೆಯನ್ನ ಹಿಂಗ್ ಮಾಡ್ಬಾರ್ದಪ್ಪ ನೀವ್ ಮಕ್ಕಳ ಮಾಡ್ರಿ, ದುಡ್ಕೊಂಡ್ ತಿನ್ರಿ. ನಿಮ್ ಮನಸ್ನಾಗ ಏನ್ ಅನ್ಸ್ತೈತೆ, ನಾವ್ ಕಟ್ ಮಾಡಿ ಹಾಕ್ತಿವಿ, ಎದ್ರ ಮಾಡ್ರಿ. ಈಗ ನನ್ನ ಅನ್ಕೋರಿ, ಈಗ ನಾನಪ್ಪ ಹುಡುಗ, ನಿಮ್ ಮಗನ ಅನ್ಕೋರಿ, ವಿದ್ಯಾವಂತರಾಗ್ಲಿ, ನೌಕರಿ ಸೇರ್ಲಿ, ಮಂದಿ ತಮ್ಮ ಜೀವನಕ್ಕೆ ಒಂದು ದಾರಿ ಆಗತ್ತ, ಹಿಂಗ್ ಮಾಡ್ಕೊಂಡು ಹೋಗ್ಬೇಕ್ರಿ. ಈಗ ಚೋಳಯ್ಯ ಜಡಿಮಠ್ ಸರ್ ಏನ್ ಹೇಳ್ತಿದಾರ ಅಂದ್ರೆ, ಅವ್ರ ವಿಡಿಯೋದ ಮುಖಾಂತರ ನಾವು ಯಾರನ್ನೂ ಸಂಪರ್ಕ ಮಾಡಿಲ್ಲ, ನನಗೆ ಅದ್ರ ಬಗ್ಗೆ ನನಗೆ ಮಾಹಿತಿನೇ ಗೊತ್ತಿಲ್ಲ, ನಾನು ಏನ್ ಮಾತಾಡ್ಲಿ ಅನ್ನೋ ಅವರು ಒಂದು ಮುಗ್ಧ ಮನೋಭಾವನೆಯನ್ನ ನಿಮ್ ಮುಂದಿಗೆ ಹಂಚ್ಕೊಳ್ತಿದಾರೆ. ಅಂದ್ರೆ ವಿಡಿಯೋ ಮುಖಾಂತರ ನಾನು ಏನ್ ಹೇಳಪ್ಪ, ಎಲ್ಲರಿಗೂ ಒಳ್ಳೇದಾಗ್ಲಿ, ಓಕೆ, ಎಲ್ಲರೂ ಕಲೀಲಿ, ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಮಾತನ್ನ ಮಾತ್ರ ಬಿಟ್ಟು ಅವರು ನಿಮಗೆ ಬೇರೆ ಮಾತನ್ನ ಹೇಳಕ್ ಬಯಸಿಲ್ಲ. ಯಾಕಪ್ಪ ಅಂದ್ರೆ ಅವರು ಹಿಂದಿನ ಕಾಲದವ್ರು, ನಾವು ಇವಾಗ ಮೊಬೈಲ್ ಮೂಲಕ ಪ್ರತಿಯೊಂದು ಟೆಕ್ನಾಲಜಿ ಫಾರ್ವರ್ಡ್ ಆಗಿದೀವಿ, ಆದ್ರೆ ಇವ್ರು ಸಣ್ಣ ಒಂದು ರೂಮ್ ಅಲ್ಲಿ ಅವ್ರ ಜೀವನವನ್ನ ನಡೆಸ್ತಿದಾರೆ. ಓಕೆ, ಮತ್ತೆ ಹಲವು ವಿದ್ಯಾರ್ಥಿಗಳು, ಇದೇ ರೂಮ್ ಅವ್ರದ್ದು. ಓಕೆ, ಇದೇ ರೂಮ್ ಒಳಗಡೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಟ್ಯೂಷನ್, ಯಾವ ಟ್ಯೂಷನ್ ಹೇಳ್ತೀವಿ, ಏನೇನ್ ಸಬ್ಜೆಕ್ಟ್ ಟ್ಯೂಷನ್ ಮಾಡ್ತೀವಿ ಹುಡುಗರಿಗೆ? ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ. ನೋಡಿ, ಕಲ್ತಿರೋದು 6ನೇ ಕ್ಲಾಸ್ ಅಂದ್ರೂ ಕೂಡ ಕನ್ನಡ, ಇಂಗ್ಲಿಷ್, ಹಿಂದಿ ಇವೆಲ್ಲ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟ ಟ್ಯೂಷನ್ ಏನಿದೆ ಅಲ್ಲ, ಅದನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ತಿದಾರ ಅವರು. ಎಲ್ಲಾ ಸಬ್ಜೆಕ್ಟ್ ಹೇಳ್ತೀರಿ? ಎಷ್ಟು ಜನ ಬರ್ತಾರೆ ನಿಮ್ಗೆ ಇಲ್ಲಿ? ಈಗ ಬಂದ್ ಮಾಡೇನ್ರಿ. ಈಗ ಅಲ್ಲ, ಮೊದ್ಲು ಎಷ್ಟು ಜನ ಬರ್ತಿದ್ರು? 45 ಜನ ಬರುತ್ತೆ. 45 ಜನ ವಿದ್ಯಾರ್ಥಿಗಳು. 40-50 ಜನ. ಟೈಮ್ 2 ಟೈಮ್, ಮುಂಜಾನೆ ಸಾಯಂಕಾಲ. ಬೆಳಗ್ಗೆ ಮತ್ತೆ ಸಾಯಂಕಾಲ. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಒಳಗಡೆ ನೀವು ಟ್ಯೂಷನ್ ಹೇಳ್ಕೊಡ್ತಿದ್ರು ಅವ್ರಿಗೆ. ಅವ್ರ ಕಡೆ ಫೀಸ್ ಏನ್ ಕೊಡ್ತಿದ್ರ ನಿಮ್ಗೆ? ಎಷ್ಟು ಕೊಡ್ತಿದ್ರ ಅಷ್ಟು. ನಿಮ್ಮದೇ ಒಂದು ನಿಗದಿತ ಫೀಸ್ ಅನ್ನೋದೇನಿಲ್ಲ, ಅವ್ರಿಗೆ ಏಟ್ ಬೇಕಾತ, ಎಷ್ಟು ಬೇಕಷ್ಟೇ ಕೊಟ್ಟಾರ ನಮ್ಮರ, ಕೊಡ್ದಾರ ನಮ್ಮರ. ಸ್ನೇಹಿತರೆ, ಇವಾಗ ನೀವು ಅನ್ಕೊಂಡಿರ್ಬೋದು, ಸರ್ ಟ್ಯೂಷನ್ ಹೇಳ್ತಾರೆ, ಅಲ್ಲಿಂದ ಬರ್ತಕ್ಕಂತ ಅಮೌಂಟ್ ಎಲ್ಲ ಅವ್ರ ಜೀವನ ಸಾಗಿಸಬಹುದು, ಇಷ್ಟೇ ಅಮೌಂಟ್ ಅಂತ ನಿಗದಿಪಡಿಸಂತ ನೀವು ಅನ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ಸ್ನೇಹಿತರೆ, ಒಬ್ಬ ಬಡ ವಿದ್ಯಾರ್ಥಿ ಅವ್ರಿಗೆ ಕೊಟ್ಟಂತ ಅಮೌಂಟ್ ಇಸ್ಕೊಳೋದು, ಕೊಟ್ಟಿಲ್ಲಪ್ಪ ಅಂದ್ರೆ ತೊಂದರೆ ಇಲ್ಲ. ಇವ್ರ ಉದ್ದೇಶ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಯಶಸ್ವಿ ಆಗ್ಲಿ ಅನ್ನೋ ಮನೋಭಾವನೆ ಇಟ್ಕೊಂಡು ಮಾತ್ರ ಇವರು ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿ ಅವರಿಗೆ ಬೆಳಕಾಗಿದ್ದಾರೆ. ಅದರ ಇವಾಗ ನಿಮ್ ವಿದ್ಯಾರ್ಥಿಗಳಿಗೆ ನೀವು ಕಲ್ಸಿರಲ್ಲ, ಅದ್ರ ಬಗ್ಗೆ ಒಂದ್ ಸಂದೇಶ ಕೊಡ್ರಿ, ಈ ಜನಗಳು ಹೆಂಗಿರ್ಬೇಕು, ಹೆಂಗ್ ಓದ್ಬೇಕು. ಎಲ್ಲಾ ವಿದ್ಯಾರ್ಥಿಗಳು ಹಿಂದ್ ಕಲ್ತಾರ, ಒಂದ್ ಜೀವನಕ್ ದಾರಿ ಐತ್ರಿ. ದೊಡ್ಡ ದೊಡ್ಡ ನೌಕರದಾರ ಅದಾರ, ನೀವು ಕಲ್ಸಿದಾರ, ಲಕ್ಷ ಗಟ್ಲೆ ಪಗಾರದಾರ ಅದಾರ. ಇಲ್ಲೇ ಇವ್ರ ಅಣ್ಣದ ನೋಡ್ರಿ, 1,20,000 ಐತಿ. ಎಲ್ಲ ನಿಮ್ ಕೈಗ ಕಲ್ತೋಗ್ಯಾರ. 1 ರಿಂದ 6ನೇ ತರಗತಿವರೆಗೆ ನಾವ ಇಡೀ 3 ಮಂದಿಗೆ ಕಲ್ಸಿವಿ. ವೀಕ್ಷಕರೇ, ಇಲ್ಲಿ ನೋಡ್ತಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಏನಿದೆಲ್ಲ ಸ್ನೇಹಿತರೆ, ಇಲ್ಲಿ ಇಷ್ಟೊಂದು ನೀಟಾಗಿ ಕಾಣುತ್ತಿರುವ ಒಂದು ಪರಿಸರ ಏನಿದೆಯಲ್ಲ, ಈ ಪರಿಸರಕ್ಕೆ ಕಾರಣಕರ್ತರೆ ನಮ್ಮ ಚೌಡಯ್ಯ ಸರ್ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಈ ಸರ್ಕಾರಿ ಶಾಲೆಯ ಮತ್ತೆ ಊರಿನ ಗಣ್ಯ ವ್ಯಕ್ತಿಗಳಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು, ಓಕೆ, ಬದುಕು ಇನ್ನೂ ಇದೆ ಎಂಬ ಚಾನಲ್ ಮುಖಾಂತರ ನಾವೇನು ಪ್ರಸ್ತುತ ಪಡಿಸ್ತಿದೀವಲ್ಲ, ಇದು ಗಣ್ಯ ವ್ಯಕ್ತಿಗಳ ಕಡೆಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ. ವೀಕ್ಷಕರೇ, ಪ್ರಸ್ತುತ ಚೌಡಯ್ಯ ಜಡಿಮಠ್ ಸರ್ 6ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ನಡೆಸಿದರೂ ಕೂಡ ಇವರು 5 ಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೆ, ಅಂದ್ರೆ ಅವರಿಗೆ ಸಂಬಂಧಪಟ್ಟ ಏನು ವಿದ್ಯಾರ್ಥಿಗಳಿದ್ದಾರಲ್ಲ, ಅವರು 5 ಭಾಷೆಯಲ್ಲಿ ಅವರಿಗೆ ಟ್ಯೂಷನ್ ಅನ್ನ ಪ್ರತಿ ಮಧ್ಯಾಹ್ನ ಮತ್ತು ಪ್ರತಿ ಬೆಳಗ್ಗೆ ದಿನದಂದು ಅವರಿಗೆ ವಿದ್ಯಾಭ್ಯಾಸ ನಡೆಸ್ತಿದ್ರು. ಇವರು ಅನಾರೋಗ್ಯದ ಕಾರಣದಿಂದ ರಕ್ತವಾಂತಿಯಾಗಿದ್ದರೂ ಕೂಡ ಅವರ ಶಿಕ್ಷಣ ವೃತ್ತಿಯಲ್ಲಿ ಆಸಕ್ತಿ ಇದ್ದ ಕಾರಣ, ನನಗೆ ಏನಾದ್ರೂ ಪರವಾಗಿಲ್ಲ, ನಾವು
ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡುತ್ತೇನಂತ ಡಾಕ್ಟರ್ಗೆ ತಿಳಿಸುವ ಮೂಲಕ ಅವರು ರಕ್ತವಾಂತಿಯನ್ನು ಮಾಡಿಕೊಂಡರೂ ಸಹಿತ ಅವರ ಟ್ಯೂಷನ್ ಏನಿಲ್ಲ ಅದನ್ನ ಮುಂದುವರಿಸಿಕೊಂಡು ಬಂದರು ಎಂದು ಕೂಡ ನಮಗೆ ಮಾಹಿತಿ ಲಭ್ಯವಾಗಿದೆ. ಮತ್ತು ಅವರು ಪಂಚಾಯತಿ ವ್ಯವಹಾರಗಳ ಪರಿಶೀಲನೆಯನ್ನು ಕೂಡ ಅವರು ಕೈಗೊಳ್ತಿದ್ರು ಮತ್ತು ಸರ್ಕಾರಿ ಶಾಲೆಯ ಸಕಲ ಉಸ್ತುವಾರಿಗಳನ್ನ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟ ಪ್ರತಿಯೊಂದು ಉಸ್ತುವಾರಿಗಳನ್ನು ಕೂಡ ಅವರು ನೋಡ್ಕೊಳ್ತಿದ್ರು. ಮತ್ತು ಅಂಚೆ ಕಚೇರಿ ಉಳಿತಾಯ ಖಾತೆಯ ಬಗ್ಗೆ ಕೂಡ ಮಾಹಿತಿ ನೀಡುವುದಲ್ಲದೆ ಅಂಚೆ ಖಾತೆ ಉಳಿತಾಯ ಖಾತೆಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಮಹಿಳೆಗೂ ಮತ್ತು ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಜನತೆಗೆ ಇವರು ಮಾಹಿತಿಯನ್ನ ನೀಡುತ್ತಿದ್ರು. ಮತ್ತು ಊರಿನ ಜೆಸ್ಕಾಂ ಬಿಲ್ಗಳನ್ನ ತಾವೇ ತುಂಬಿಕೊಳ್ಳುವ ಮುಖಾಂತರ ತಾವೇ ಅದನ್ನ ತೆಗೆದುಕೊಂಡು ಹೋಗಿ ಜೆಸ್ಕಾಂ ಅಧಿಕಾರಿಗಳಿಗೆ ಅದನ್ನ ಸಲ್ಲಿಸಿ ಅಲ್ಲಿ ಬರ್ತಕ್ಕಂಥ ರಸೀದಿಗಳನ್ನ ತೆಗೆದುಕೊಂಡು ಬಂದು ಪ್ರತಿಯೊಂದು ಮನೆ ಅವರು ಕಲೆಕ್ಟ್ ಮಾಡಿದಂತ ಮನೆಗಳಿಗೆ ಅವರು ಮತ್ತೆ ಅದರ ರಿಸಿಪ್ಟ್ ಸಂಬಂಧಪಟ್ಟ ರಿಸಿಪ್ಟ್ಗಳನ್ನ ತಲುಪಿಸ್ತಿದ್ರು. ಮತ್ತೆ ಅದು ಕರೆಂಟ್ ಬಿಲ್ ಅನ್ನ ಕಟ್ಟಿದಂತ ಅಂದ್ರೆ ಎಕ್ಸಾಂಪಲ್ 13 ರೂಪಾಯಿ ಕರೆಂಟ್ ಬಿಲ್ ಬಂದಿತ್ತಪ್ಪ ಅಂದ್ರೆ ಅವ್ರಿಗೆ 15 ರೂಪಾಯಿಗಳನ್ನು ತೆಗೆದುಕೊಂಡು ಅವರಿಗೆ ಬರ್ತಕ್ಕಂಥದ್ದು ಉಳಿದ 2 ರೂಪಾಯಿಗಳನ್ನು ಕೂಡ ಅವರು ತೆಗೆದುಕೊಳ್ಳಾರ್ದೆ ಅವರಿಗೆ ಸಂಬಂಧಪಟ್ಟ ಇದು ಕರೆಂಟ್ ಬಿಲ್ಗೆ ಸಂಬಂಧಪಟ್ಟವರಿಗೆ ಅವರಿಗೆ ರಿಟರ್ನ್ ಕೊಡ್ತಿರೋ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ ಸ್ನೇಹಿತರೆ. ಮತ್ತೆ ಹಿರಿಯರ ಕಾಲದ ಅಳತೆಗಾರರ ಮೈಲು ಓಟು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇದು ಕೂಡ ಆಸಕ್ತಿಯನ್ನು ತೋರಿಸ್ತಿದ್ರು. ಇವರು ಕನ್ನಡ, ಇಂಗ್ಲಿಷ್, ಹಿಂದಿ ಅಲ್ಲದೆ ಗಣಿತ, ವಿಜ್ಞಾನ, ಸಮಾಜವನ್ನ ವಿಷಯಗಳನ್ನು ಕೂಡ ಇವಾಗಲೂ ಇವರು ಬೋಧಿಸ್ತಿದ್ದಾರೆ ಸ್ನೇಹಿತರೆ. ಓಕೆ, ಇವರು ಅಂಗವಿಕಲರಾದರೂ ಕೂಡ ಇವರು ಸಲ್ಲಿಸಿದಂತ ವಿದ್ಯೆ ಏನಿದೆಯಲ್ಲ ಲಕುಮಾಪುರ ಗ್ರಾಮಕ್ಕೆ ಮಾದರಿಯಾಗಿದೆ. ಮತ್ತು ಇವರು ಶಿಷ್ಯಂದರು ಅತ್ಯುನ್ನತವಾದಂತ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ, ಅಂದ್ರೆ ಬೇರೆ ಬೇರೆ ವೃತ್ತಿಯನ್ನ ನಿರ್ವಹಿಸ್ತಿದ್ದಾರೆ. ಮತ್ತು ಹಲವು ಜನಗಳು ಶಿಕ್ಷಕರಾಗಿದ್ದಾರೆ, ಹಲವು ಜನಗಳು ಇಂಜಿನಿಯರ್ಸ್ ಆಗಿದ್ದಾರೆ, ಕೆಲವು ಜನಗಳು ಡಾಕ್ಟರ್ ಆಗಿದ್ದಾರೆ, ಕೆಲವು ಜನಗಳು ಪೊಲೀಸ್ ಆಗಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ನಮಗೆ ಲಭ್ಯವಾಗಿದೆ ಸ್ನೇಹಿತರೆ. ಇವರು ಒಟ್ಟು ಅಂಗವಿಕಲತೆಯಿಂದ ಬಳಲುತ್ತಿದ್ದರೂ ಕೂಡ ಇವರು ಖಿನ್ನತೆಗೆ ಒಳಗಾಗದೆ ಇವರು ಒಟ್ಟು ಅಂಗವಿಕಲರು ಕೂಡ ಖಿನ್ನತೆಗೆ ಒಳಗಾಗದೆ 71 ವರ್ಷಗಳ ಜೀವನವನ್ನ ಸಮಾಜ ಸೇವೆಗಾಗಿ ಮತ್ತು ಸಮಾಜಕ್ಕೆ ಹೆಲ್ಪ್ ಮಾಡುವ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ತಮ್ಮ ಅಮೂಲ್ಯ ಜೀವನವನ್ನ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಊರಿನ ಅಭಿವೃದ್ಧಿಗಾಗಿ ಇವರು ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ಇವರಿಗೂ ಅನೇಕ ಪ್ರಶಸ್ತಿಗಳು ಕೂಡ ಲಭ್ಯವಾಗಿವೆ. ಮತ್ತು ಇವರಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಲಕುಮಾಪುರ ಗ್ರಾಮಕ್ಕೆ ಸಂಬಂಧಿಸಿದ ಗಣ್ಯ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥ ಪ್ರೀತಿ, ಅಭಿಮಾನ, ವಿಶ್ವಾಸವನ್ನು ಕೂಡ ಇವರು ಬೆಳೆಸಿಕೊಂಡಿದ್ರು ಸ್ನೇಹಿತರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಊರಿನ ಗಣ್ಯ ವ್ಯಕ್ತಿಗಳ ಮುಖಾಂತರ ಮತ್ತು ಪಬ್ಲಿಕ್ ಇನ್ಫಾರ್ಮೇಶನ್ಗಳನ್ನು ಕೂಡ ನಾವು ಇಲ್ಲಿ ಕಲೆಕ್ಟ್ ಮಾಡಿದೀವಿ. ಈ ಮಾಹಿತಿಯನ್ನ ನಿಮಗೆ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದ ಮುಖಾಂತರ ನಿಮ್ಮೊಂದಿಗೆ ಹಂಚ್ಕೊಳ್ತೀವಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ ಏನಾದರೂ ಹೊಸದಾಗಿ ನೋಡ್ತಿದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಲೈಕ್ ಆಗಿದೆ ದಯವಿಟ್ಟು ಲೈಕ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಮತ್ತೆ ಇವರಿಗೆ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿಯನ್ನು ಅವರ ಊರಿನ ಗಣ್ಯ ವ್ಯಕ್ತಿಗಳ ಜೊತೆಗೆ ಅವರ ಕಲಿಸಿದಂತ ವಿದ್ಯಾರ್ಥಿಗಳ ಜೊತೆಗೆ ಕೂಡ ನಾವು ಸಂದರ್ಶನವನ್ನು ತೆಗೆದುಕೊಳ್ತೀವಿ. ಅದು ಪಾರ್ಟ್ 2 ಮುಖಾಂತರ ನಿಮ್ಮಂತ ಹಾಜರುಪಡಿಸ್ತೀವಿ ಸ್ನೇಹಿತರೆ. ಪಾರ್ಟ್ 2 ವಿಡಿಯೋಗಾಗಿ ಇನ್ನು ಕೆಲವು ಸಮಯಗಳ ಕಾಲ ಕಾಯಬೇಕಾಗಿ ಅಂತೇಳಿ ನಾವು ನಿಮ್ಮ ಮುಂದೆ ವಿನಂತಿಸಿಕೊಳ್ತೀವಿ ಸ್ನೇಹಿತರೆ.